ಲಕ್ಕುಂಡಿಯ ಗೋಡೆಗಳು ಹೇಳುತ್ತವೆ ಗತಕಾಲದ ಇತಿಹಾಸ. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ಪ್ರಾಚ್ಯಾವಶೇಷ. ಹುಬ್ಬಳ್ಳಿ ಅನ್ನೋರಂತಹ ಮನೆ ಗೋಡೆ ಮೇಲೆ ಹೂವಿನಾಕೃತಿಯ ಚಿತ್ತಾರ ಕಾಣಿಸಿರೋದು. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಬಗೆದಷ್ಟು ಬಯಲಾಗ್ತಿವೆ ಪ್ರಾಚ್ಯಾವಶೇಷಗಳು. ಪ್ರಾಚೀನದ ಅವಶೇಷಗಳು ಅಲ್ಲಿ ಕಾಣೋಕೆ ಸಿಗ್ತಾ ಇದೆ. ಹುಬ್ಬಳ್ಳಿ ಅನ್ನೋರ ಮನೆ ಗೋಡೆ ಮೇಲೆ ಹೂವಿನ ಆಕೃತಿಯ ಚಿತ್ತಾರ ಇದೆ. ಐತಿಹಾಸಿಕ ಕಲ್ಲುಗಳನ್ನು ಬಳಕೆ ಮಾಡಿಕೊಂಡು ಕಟ್ಟಿದಂತಹ ಅಪರೂಪದ ಮನೆ. ಪುರಾತನ ದೇವಸ್ಥಾನಕ್ಕೆ ಸಿಂಗಾರ ಮಾಡೋಕೆ ಬಳಸುವ ಮಾದರಿಯ ಕಲಾಕೃತಿ ಇದು. ಹಸಿರು ಬಳಪದ ಕಲ್ಲಿನ ಮೇಲೆ ಕೆತ್ತಿರುವ ಸುಂದರ ಶಿಲ್ಪ ಕಲಾಕೃತಿ. ಸದ್ಯ ಪಾಳು ಬಿದ್ದಿರುವ ಹುಬ್ಬಳ್ಳಿ ಮನೆತನದ ಹಳೆಯ ಮನೆ ಇದು. 200ಕ್ಕೂ ಅಧಿಕ ವರ್ಷಗಳ ಮನೆಯ ಗೋಡೆ ಮೇಲಿರುವಂತಹ ಕಲ್ಲು ಇದು. ಲಕ್ಕುಂಡಿಯ ಗೋಡೆಗಳು ಸಹ ಇಲ್ಲಿನ ಗತಕಾಲದ ಇತಿಹಾಸವನ್ನ ಹೇಳ್ತವೆ. ಅದಕ್ಕೆ ಉದಾಹರಣೆ ಅನ್ನುವಂತೆ ಹುಬ್ಬಳ್ಳಿ ಅನ್ನೋರ ಮನೆ ಗೋಡೆ ಮೇಲೆ ಹೂವಿನಾಕೃತಿಯ ಚಿತ್ತಾರ ಇರೋದನ್ನ ಸದ್ಯ ನೀವು ಸಹ ನೋಡ್ತಾ ಇದ್ದೀರಾ. ಈ ಪುರಾತನ ದೇವಸ್ಥಾನಕ್ಕೆ ಸಿಂಗಾರಕ್ಕೆ ಬಳಕೆ ಮಾಡುವಂತಹ ಮಾದರಿಯ ಕಲಾಕೃತಿ ಇದು. ಹಸಿರು ಬಳಪದ ಕಲ್ಲಿನ ಮೇಲೆ ಕೆತ್ತಿರುವ ಸುಂದರ ಶಿಲ್ಪ ಕಲಾಕೃತಿ. ಸದ್ಯ ಪಾಳು ಬಿದ್ದಿರುವ ಹುಬ್ಬಳ್ಳಿ ಮನೆತನದ ಹಳೆಯ ಮನೆ ಇದು. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಬಗೆದಷ್ಟು ಪ್ರಾಚೀನ ಕಾಲದ ಅವಶೇಷಗಳು ಪತ್ತೆ ಆಗ್ತಾ ಇವೆ. ಅದೇ ರೀತಿಯಲ್ಲಿ ರಾಜ ಮಹಾರಾಜರ ಆಳ್ವಿಕೆ ನಂತರ ಏನು ದೇವಸ್ಥಾನಗಳು ಅವನತಿ ಹೊಂದಿದ ನಂತರ ಅಲ್ಲಿದ್ದಂತಹ ಅಳಿದುಳಿದ ಕಲ್ಲುಗಳನ್ನೇ ಮನೆಗಳನ್ನಾಗಿ ಕಟ್ಟಿಕೊಂಡಂತಹ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು. ನಾವೀಗ ಲಕ್ಕುಂಡಿಯ ಒಂದು ಹುಬ್ಬಳ್ಳಿ ಅನ್ನುವಂಥವರ ಮನೆಯಲ್ಲಿದ್ವಿ. ಇದು ಬೃಹದಾಕಾರದ ಮನೆ. ಈ ಮನೆಯಲ್ಲಿ ಕೆಲವು ಗೋಡೆಗಳ ಕಲ್ಲುಗಳನ್ನು ನೋಡಿದಾಗ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಐತಿಹಾಸಿಕವಾದಂತಹ ಇತಿಹಾಸವನ್ನು ಹೇಳುವಂತಹ ಈ ಒಂದು ಕಲ್ಲುಗಳು, ಬೃಹದಾಕಾರದ ಬಂಡೆಗಳು ಸಹ ಇದೆ. ಇಲ್ಲೊಂದು ನಾವು ಚಿತ್ರವನ್ನು ಸಹ ತೋರಿಸ್ತೀವಿ. ಇದು ನವರಂಗದ ಮಂಟಪದ ಮೇಲ್ಭಾಗದಲ್ಲಿರುವಂತಹ ಒಂದು ಹೂವಿನ ಅಲಂಕಾರಿತ ಒಂದು ಚಿತ್ರ. ಈ ಚಿತ್ರ ರಾಜ ಮಹಾರಾಜರ ಅರಮನೆಗಳಲ್ಲಿ ಮತ್ತು ದೇವಸ್ಥಾನಗಳ ಮಂಟಪಗಳ ಮೇಲ್ಭಾಗದಲ್ಲಿರುವಂತಹ ಒಂದು ಚಿತ್ರ ಕೂಡ ಇದಾಗಿದೆ. ಸುಂದರವಾದ ಕೆತ್ತನೆ ಉಳ್ಳಂಥ, ಸೂಕ್ಷ್ಮ ಕೆತ್ತನೆ ಉಳ್ಳಂಥ ಈ ಚಿತ್ರ ಮತ್ತು ಇದರ ಬಂಡೆಗಳನ್ನು ನೋಡಿದಾಗ ಬೃಹದಾಕಾರಗಳ ಬಂಡೆಗಳು ಸಹ ಇವು. ಇದನ್ನೇ ಬಂಡೆಗಳನ್ನೇ ಈಗ ಮನೆಯ ಗೋಡೆಗಳನ್ನಾಗಿ ಸಹ ಮಾಡಿಕೊಂಡಿರುವಂಥದ್ದು. ಅಂದರೆ ಲಕ್ಕುಂಡಿಯಲ್ಲಿ ಅನೇಕ ಮನೆಗಳಿದೆ. ಆ ಮನೆಗಳು ಹೇಗಿವೆ ಅಂತಂದರೆ ದೇವಸ್ಥಾನದ ಕೆಲವು ಅವಶೇಷಗಳನ್ನು ಬಳಸಿಕೊಂಡು ಮನೆಗಳನ್ನು ಕಟ್ಟಿರುವಂತಹದ್ದಕ್ಕೆ ಇದು ಕೂಡ ಒಂದು ನಿದರ್ಶನ ಅಂತಲೇ ಹೇಳ್ಬೋದು. ಕಳೆದ ನಾವು 3-4 ದಿನಗಳ ಹಿಂದಷ್ಟೇ ತೋರಿಸಿದ್ವಿ. ನಾವು ಚೌಕಿ ಮಠ ಅನ್ನುವಂಥವ್ರ ಒಂದು ಕುಟುಂಬಸ್ಥರು ದೇವಸ್ಥಾನವನ್ನೇ ಮನೆಯಾಗಿ ಮಾಡಿಕೊಂಡಿದ್ರು. ಅದೇ ರೀತಿ ಇಲ್ಲೂ ಕೂಡ ದೇವಸ್ಥಾನದ ಕೆಲವು ಕಂಬಗಳನ್ನು, ಕೆಲವು ಕಲ್ಲುಗಳನ್ನು ಮನೆಯಲ್ಲೇ ಕಟ್ಕೊಂಡಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ಬಹುತೇಕ ಶಾಸನಗಳ ಕೆತ್ತನೆಯಲ್ಲಿರುವಂತಹ ಕಲ್ಲುಗಳು ಅಂತ ಹೇಳ್ಬೋದು. ಇದು ಇಲ್ಲಿ 101 ಬಾವಿ, 101 ದೇವಾಲಯ ಇರುವಂತಹ ಇತಿಹಾಸವುಳ್ಳ ಒಂದು ಐತಿಹಾಸಿಕ ಸ್ಥಳವಾದ್ದರಿಂದ ಈ ಒಂದು ರಾಜ ಮಹಾರಾಜರ ಅವನತಿಯ ನಂತರ ಕೆಲವು ಹೈದರಾಬಾದ್ ನಿಜಾಮರು ಜೊತೆಗೆ ದೆಹಲಿ ಸುಲ್ತಾನರ ಆಳ್ವಿಕೆಯ ಸಂದರ್ಭದಲ್ಲಿ ಕೆಲವು ದೇವಸ್ಥಾನಗಳು ನಾಶವಾದಂಥ ಸಂದರ್ಭದಲ್ಲಿ ಅಲ್ಲಿ ಅಳಿದುಳಿದ ಕಲ್ಲುಗಳನ್ನು ತೆಗೆದುಕೊಂಡ್ಬಂದು ಇಲ್ಲಿಯ ಮನೆ ಕಟ್ಟಿರುವುದು ಇಲ್ಲಿ ಸತ್ಯ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಪ್ರಾಚ್ಯವಸ್ತು ಇಲಾಖೆ ಮತ್ತು ಪುರಾತತ್ವ ಇಲಾಖೆಯವರು ಈಗ ಇದರ ಮೇಲೆ ಕಂಡು ಬಿದ್ದಿದೆ. ಮುಂದೆ ಯಾವ ರೀತಿ ಇದನ್ನು ಉಪಯೋಗಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್.